ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ನೀಟ್ ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ನೀಟ್ ಅಪ್ಲಿಕೇಶನ್ ನ ಅಡ್ಮಿಟ್ ಕಾರ್ಡ್ ಬಗ್ಗೆ ತುಂಬಾ ಜನ ಕೇಳ್ತಿದ್ರು. ಸೊ ಆಕ್ಚುಲ್ ಆಗಿ ನೀಟ್ ಅಪ್ಲಿಕೇಶನ್ ನ ಅಡ್ಮಿಟ್ ಕಾರ್ಡ್ ಅನ್ನುವಂಥದ್ದು NTA ಅವರು ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅವರ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು NTA ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗ್ತಿರುವಂತದ್ದು ಏನಪ್ಪಾ ಅಂದ್ರೆ ಚೆಕ್ ಯುವರ್ ರೀಫಂಡ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಬರ್ತಿದೆ, ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತಿಲ್ಲ ಅಂತ ಹೇಳಿದ್ದಾರೆ. ಆಕ್ಚುಲ್ ಆಗಿ ಇವತ್ತರನೇ ಬಿಟ್ಟಿದ್ದಾರೆ. ಮತ್ತೆ ನಿಮ್ಮ ಒಂದು ರೀಫಂಡ್ ಪ್ರೋಸೆಸ್ಗೆ ಅಪ್ಲೈ ಮಾಡಿಲ್ಲ ಅಂತ ಹೇಳೋದಾದ್ರೆ ಅಪ್ಲೈ ಮಾಡ್ಬೋದು ನೀವು NTA ವೆಬ್ಸೈಟ್ ನಲ್ಲೇ. ರೀಫಂಡ್ ನಿಮಗೆ ಬರುತ್ತೆ. ಮತ್ತೆ ರೀಫಂಡು ಕೂಡ ತುಂಬಾ ಜನಕ್ಕೆ ಬರ್ತಿಲ್ಲ. ಸೊ ಹಂಗಾಗಿನೇ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಏನಕ್ಕಂದ್ರೆ ಅವರು ಫಂಡಿಂಗ್ ಏನ್ ರಿಲೀಸ್ ಮಾಡ್ಬೇಕು ನೋಡಿ, ಸೊ ಅದರಿಂದ ಬರಬೇಕಾಗುತ್ತೆ. ಸೊ ಹಂಗಾಗಿನೇ ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಅದಕ್ಕೆ ಬಂದಾಗೆ ನಿಮಗೆ ಡಿಸ್ಟ್ರಿಬ್ಯೂಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇವಾಗ ಸದ್ಯದ ಮಟ್ಟಿಗೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗಿದೆಯೋ ಇಲ್ವೋ ಇನ್ನೂ ಅಪ್ಡೇಟ್ ಇಲ್ಲ ಕರೆಕ್ಟ್ ಆಗಿ. ಸೊ ಹಂಗಾಗಿನೇ ರೀಫಂಡ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ಒನ್ಸ್ ನೀವು ಅಪ್ಲೈ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಅಲ್ಲಿ ಕೊಟ್ಟಿದ್ದೀರಾ ಅಂತ ಹೇಳೋದಾದ್ರೆ ಮುಗೀತು, ಅಷ್ಟೇ ನಿಮ್ಮ ಕೆಲಸ ಮುಗೀತು ಅಲ್ಲಿಂದ. ಬಟ್ ಇವಾಗ ನಿಮ್ಗೆ ಇಲ್ಲಿ ರೀಫಂಡ್ ಪ್ರೊಸೆಸ್ನ ಚೆಕ್ ಮಾಡಿ ಅಂತ ಬರ್ತಿದೆ. ಏನು ಮಾಡೋದು ಅಂತ ಕೇಳ್ತಾರೆ. ಇವಾಗ ತಾನೇ ಬಿಟ್ಟಿದ್ದಾರೆ. ನಾಳೆ ಅದೇನೋ ಸರ್ವರ್ ಗ್ಲಿಚ್ ಇರ್ಬೋದು, ನಾಳೆ ಅಷ್ಟೊತ್ತಿಗೆ ಅದು ಸರಿ ಹೋಗುತ್ತೆ, ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ, ಯಾರು ಕೂಡ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ಚೆನ್ನಾಗಿ ಎಕ್ಸಾಮ್ನ ಬರೀರಿ. ಏನಕ್ಕಂದ್ರೆ ಚೆನ್ನಾಗಿ ಬರ್ದಿರೋರಿಗೆ ಇದೊಂದು ಬ್ಯಾಡ್ ನ್ಯೂಸ್. ಏನಕ್ಕಪ್ಪ ಅಂದ್ರೆ ಮತ್ತೆ ಎಕ್ಸಾಮ್ ಬರೀಬೇಕಾಗುತ್ತೆ. ಯಾರೆಲ್ಲ ಚೆನ್ನಾಗಿ ಬರ್ದಿಲ್ವೋ ಇವ್ರಿಗೆ ಮತ್ತೆ ಇನ್ನೊಂದು ಅವಕಾಶ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಚೆನ್ನಾಗಿ ಬರೆಯೋಕೆ. ಸೊ ಹಂಗಾಗಿನೇ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಓದ್ಕೊಳ್ಳಿ. 21ನೇ ತಾರೀಕು ಎಕ್ಸಾಮ್ ಇರೋದ್ರಿಂದ ಎಲ್ಲೂ ಕೂಡ ಹೋಗ್ಬೇಡಿ, ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಏನಕ್ಕಪ್ಪ ಅಂದ್ರೆ ಪ್ರತಿಯೊಂದು ಅಪ್ಡೇಟ್ಸನ್ನು ಕೂಡ ನೀಟ್ ಆಗಿರ್ಬೋದು, KCT ಆಗಿರ್ಬೋದು, ಪ್ರತಿಯೊಂದು ಕೂಡ ನಾನು ಅಪ್ಡೇಟ್ ಕೊಡ್ತೀನಿ. ನನ್ನ ಅಡ್ಮಿಟ್ ಕಾರ್ಡು ನಾಳೆನೂ ಕೂಡ ಡೌನ್ಲೋಡ್ ಆಗ್ತಿಲ್ಲ ಅಂತ ಹೇಳೋದಾದ್ರೆ ಅದಕ್ಕೆ ಸೊಲ್ಯೂಷನ್ನ ನಾಳೆ ನಿಮಗೆ ಹೇಳ್ತೀನಿ. ಓಕೆನಾ, ಅಪ್ಡೇಟ್ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ ನನ್ನ ಅಪ್ಡೇಟ್ಸ್ ಇತ್ತು ಅಂತ ಹೇಳೋದಾದ್ರೆ ನಾನು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಕೊಡ್ತಿರ್ತೀನಿ. ಓಕೆನಾ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಮುಂದೆ ಮಾತರಂ.